ವಿಜಯನಗರ ಚಾನೆಲ್ ವೀಕ್ಷಕರಿಗೆ ನಮಸ್ಕಾರ. ವಿಜಯನಗರ ವಾರ್ತೆಗಳಿಗೆ ಸ್ವಾಗತ. ಮುಖ್ಯಾಂಶಗಳು. ವಿದ್ಯಾಚೇತನ ಸೇರಿದಂತೆ 13 ಪದಕಗಳನ್ನು ಬಾಚಿಕೊಂಡು ಬಂದ ವಿಜಯನಗರ ಜಿಲ್ಲೆಯ ಕ್ರೀಡಾಪಟುಗಳು. ಈಗ ವಾರ್ತೆಗಳ ವಿವರ. ರಾಮಕೃಷ್ಣ ವಿವೇಕಾನಂದ ಟ್ರಸ್ಟ್ನ ವಿದ್ಯಾಚೇತನ ಆಂಗ್ಲ ಮಾಧ್ಯಮ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರ ಜನ್ಮದಿನಾಚರಣೆ ಹಮ್ಮಿಕೊಳ್ಳಲಾಗಿತ್ತು. ವಿವೇಕಾನಂದರ ಆದರ್ಶಗಳನ್ನು ಮೈಗೂಡಿಸಿಕೊಂಡು ದೇಶದ ಅತ್ಯುತ್ತಮ ಪ್ರಜೆಗಳಾಗಬೇಕೆಂದು ಮುಖ್ಯ ಗುರುಗಳಾದ ಹನುಮಂತಪ್ಪನವರು ವಿದ್ಯಾರ್ಥಿಗಳಲ್ಲಿ ಈ ವೇಳೆ ಕರೆ ನೀಡಿದರು. ಹೀಗೆ ಬಸ್ ಡಿಪೋ ರಸ್ತೆ ಶಾದಿಮಹಲ್ ಹಿಂಬದಿಯಲ್ಲಿ ಬರುವ ವಿದ್ಯಾಚೇತನ ಶಾಲೆಯಲ್ಲಿ ಸ್ವಾಮಿ ವಿವೇಕಾನಂದರವರ ಜನ್ಮದಿನ ಕಾರ್ಯಕ್ರಮಕ್ಕೆ ಆಗಮಿಸಿದ ಮುಖ್ಯ ಅತಿಥಿಗಳನ್ನ ವಿದ್ಯಾರ್ಥಿಗಳಿಂದ ಪುಷ್ಪಾರ್ಚನೆಗೈದು ಬ್ಯಾಂಡ್ ಸೆಟ್ನೊಂದಿಗೆ ಸ್ವಾಗತಿಸಿಕೊಳ್ಳಲಾಯಿತು. ಬಳಿಕ ವಿದ್ಯಾರ್ಥಿಗಳಿಂದ ಶ್ಲೋಕ ಸೇರಿದಂತೆ ಭಾಷಣದ ಮೂಲಕ ಸ್ವಾಮಿ ವಿವೇಕಾನಂದರ ತತ್ವ ಸಿದ್ಧಾಂತಗಳ ಕುರಿತು ಪರಿಚಯಿಸಿಕೊಟ್ಟರು. ಭರತನಾಡಿನ ಆಧ್ಯಾತ್ಮ ಕಂದ ಮತ್ತೊಮ್ಮೆ ತೆರೆಗೆ ಇಳಿತು ಬಾ ಓ ನರೇಂದ್ರ, ನೀನೊಬ್ಬ ಮಹಾಚೇತನ. ಆಗಲಿ ನಮ್ಮ ಜೀವನ ನಿತ್ಯ ನೂತನ, ಉದ್ಧಾರವಾಗಲಿ ನಮ್ಮ ಧನದಿಲಿತರ ಜೀವನ, ಸಾರ್ಥಕವಾಗಲಿ ನಿನ್ನ ನೆನಪು ಅನುದಿನ. ರಾಮಕೃಷ್ಣರ ಪಟ್ಟ ಶಿಷ್ಯ ನೀನು, ನುಡಿದಂತೆ ನಡೆದೆ ನೀನು, ಮೂಲೆ ಮೂಲೆಗಳಲ್ಲಿ ಭಾರತದ ಕೀರ್ತಿಯನ್ನು ಮೆರೆಸಿದೆ ನೀನು. ನಮ್ಮ ಅದೃಷ್ಟಕ್ಕೆ ನಾವೇ ಹೊಣೆ ಎಂದು ತಿಳಿಸಿದೆ ನೀನು. ಯುಗಕ್ಕೊಬ್ಬರಂತೆ ನೀನೊಬ್ಬ, ಇಂದು ನಿನ್ನ ಹುಟ್ಟಿದ ಹಬ್ಬ. ಇಂದಿನ ಪರಿಸ್ಥಿತಿ ನೋಡಿದರೆ ಜನಜೀವನ ಹೆಕ್ಕೆಯ ದಿಬ್ಬ. ಈಗಲಾದರೂ ಹುಟ್ಟಿ ಬರಲಿ ನಿನ್ನಂತೆಯೇ ಒಬ್ಬ. ಅಂದಿನ ನಿನ್ನಂತಹ ಸನ್ಯಾಸಿಗೂ ಇಂದಿನ ಸನ್ಯಾಸಿಗೂ ಅಜಗಜಾಂತರ. ಹೋಗಲಾಡಿಸಲಿ ಜನರ ಜೀವನ ಇರುವ ಮತಾಂತರ. ಎಲ್ಲಿ ನೋಡಿದರೂ ಯುದ್ಧದ ಕಾರ್ಮೋಡಗಳ ಭಯಂಕರ. ಎಲ್ಲರೂ ಕೂಡಿ ಬಾಳೋಣ ನಿರಂತರ. ಎಷ್ಟು ಮಾತನಾಡಿದರೂ ನಿನ್ನ ಬಗ್ಗೆ ಕಡಿಮೆ, ಎಲ್ಲರೂ ಕೂಡಿ ಮಾಡೋಣ ದುಡಿಮೆ. ಎಲ್ಲರ ನಡುವೆ ಬದುಕಬೇಕಾದರೆ ಬೇಕು ಒಲುಮೆ, ಮೆರೆಸೋಣ ನಮ್ಮ ಭಾರತದ ಹಿರಿಮೆ. ಜೈ ರಾಮಕೃಷ್ಣ. ಶುಭಾಶಯಗಳು. ಸ್ವಾಮಿ ವಿವೇಕಾನಂದರ ನುಡಿಮುತ್ತುಗಳು. ಏಳಿ ಎದ್ದೇಳಿ ಗುರಿ ಮುಟ್ಟುವವರಿಗೆ ನಿಲ್ಲದಿರಿ. ಆತ್ಮವಿಶ್ವಾಸಕ್ಕಿಂತ ದೊಡ್ಡ ಗೆಳೆಯರು ಯಾರೂ ಇಲ್ಲ. ನಿನಗೆ ಮರ್ಯಾದೆ ಸಿಗದ ಜಾಗದಲ್ಲಿ ನೀನು ಹಾಕುವ ಚಪ್ಪಲಿಯನ್ನು ಸಹ ಬಿಡಬೇಡ. ದುಡ್ಡಿಲ್ಲದವ ಬಡವನಲ್ಲ, ಗುರಿ ಮತ್ತು ಕನಸು ಇಲ್ಲದವನು ನಿಜವಾದ ಬಡವ. ನಿಮ್ಮನ್ನು ನೀವು ಜಯಿಸಿ, ಆಗ ಇಡೀ ಜಗತ್ತೇ ನಿಮ್ಮದಾಗುತ್ತದೆ. ಧನ್ಯವಾದಗಳು. ಮತ್ಯಾರೂ ಅಲ್ಲ, ನಮ್ಮ ಅದೃಷ್ಟವನ್ನು ರೂಪಿಸಿಕೊಳ್ಳುವವರು ನಾವೇ. ನೀನು ಹೇಗಿದ್ದರೂ ಜನ ಆಡಿಕೊಳ್ಳುತ್ತಾರೆ. ಆ ಮಾತನ್ನು ಲೆಕ್ಕಿಸದೆ ಮುಂದೆ ಸಾಗು. ಮುಂದೊಂದು ದಿನ ಆ ಜನರೇ ನಿನಗೆ ಶರಣಾಗತಿ ಆಗುತ್ತಾರೆ. ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ. ಆದರ್ಶ ಇಲ್ಲದೆ ಬದುಕಿದರೆ ಬದುಕಿಗೆ ಅವಮಾನ. ಸಾಧನೆ ಮಾಡಲು ಹೊರಟವನಿಗೆ ದಾರಿಯಲ್ಲಿ ಬೆಕ್ಕುಗಳಿಗಿಂತ ಹೆಚ್ಚು ಜನಗಳೇ ಅಡ್ಡ ಬರುತ್ತಾರೆ. ಬಾಗಿಲಿಯಲ್ಲಿ ಬಂದವರಿಗೆ ಅವಮಾನ ಮಾಡಬೇಡಿ. ಊಟಕ್ಕೆ ಕೂತವರಿಗೆ ಭೇದ ಭಾವ ಮಾಡಬೇಡಿ. ಓಂ ನಮೋ ಭಗವತೆ ವಾಸುದೇವಾಯ. ಶ್ರೀ ಅರ್ಜುನ ಉವಾಚ. ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ಯ ಕೇಶವ. ಸ್ಥಿತದಿ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ. ಶ್ರೀ ಭಗವಾನ್ ಉವಾಚ. ಊರ್ಧ್ವಮೂಲಮಧಃ ಶಾಖಂ
अश्वत्थं प्राहुरव्ययम् छन्दांसि यस्य पर्णानि यस्तं वेद स वेदविता अधश्चोर्ध्वं प्रसृतास्तस्य शाखा गुणप्रवृद्धा विषयप्रवालः अधश्च मूलान्युसन्ततानि कर्मानुबन्धीनि मनुष्यलोके न रूपमस्येह ततोपलभ्यते नान्तो न चादिर्न च सम्प्रतिष्ठा अश्वत्थमेनं सुविरूढमूलम् असङ्गशस्त्रेण दृढेन चित्वा ततः पदं तत्परिमार्गितव्यम् यस्मिन् गता न निवर्तन्ति भूयः तमेव चाद्यं पुरुषं प्रपद्ये यतः प्रवृत्त्यः प्रसृता पुराणी निर्माणमोहाजितसङ्गदोषा आध्यात्मनित्या विनिरुक्तकामः द्वन्द्वैर्विमुक्ता सुखदुःखसंज्ञे गच्छन्त्यमूढः पदमाव्ययं तथा न तद्भासयते सूर्यः. ಬಳಿಕ ಮುಖ್ಯ ಅತಿಥಿಗಳಿಗೆ ಶಾಲಾ ಆಡಳಿತ ಮಂಡಳಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ನಂತರ ಮುಖ್ಯ ಗುರುಗಳಾದ ಹನುಮಂತಪ್ಪನವರು ಮಾತನಾಡಿ, ವೀರ ಸನ್ಯಾಸಿ ಸ್ವಾಮಿ ವಿವೇಕಾನಂದರ ಆದರ್ಶ ಹಾಗೂ ಅವರ ತತ್ವಗಳನ್ನು ಪಾಲಿಸುವ ಮೂಲಕ ಈ ದೇಶದ ಅತ್ಯುನ್ನತ ಪ್ರಜೆಗಳಾಗಿ ಹೊರಹೊಮ್ಮಬೇಕೆಂದು ವಿದ್ಯಾರ್ಥಿಗಳಲ್ಲಿ ಕರೆ ನೀಡಿದರು. ಪುಣ್ಯವಂತರ ವ್ಯಕ್ತಿತ್ವವುಳ್ಳಂತ ವ್ಯಕ್ತಿಗಳ, ಸಮಾಜ ಉದ್ಧಾರಕರ, ದೇಶಭಕ್ತರ ಜಯಂತಿಗಳನ್ನು ನಾವು ಸದಾ ವರ್ಷ ಪೂರ್ತಿ ಮಾಡ್ತಾ ಹೋಗ್ತೇವೆ. ಕಾರಣ ಅವರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು, ಅವರಲ್ಲಿರ್ತಕ್ಕಂಥ ವ್ಯಕ್ತಿತ್ವ ಗುಣಗಳನ್ನು ವಿದ್ಯಾರ್ಥಿಗಳಲ್ಲಿ, ನಿಮ್ಮಲ್ಲಿ ತುಂಬಿಕೊಳ್ಳುವುದಕ್ಕೋಸ್ಕರ ಪ್ರತಿ ವ್ಯಕ್ತಿಯ ಜನ್ಮದಿನೋತ್ಸವವನ್ನು ದೇಶಾದ್ಯಂತ, ಪ್ರಪಂಚಾದ್ಯಂತ, ವಿಶ್ವಾದ್ಯಂತ ನಾವೆಲ್ಲ ಆಚರಣೆ ಮಾಡ್ತೇವೆ. ಕಲ್ಕತ್ತಾದಲ್ಲಿ ಹುಟ್ಟಿರ್ತಕ್ಕಂಥ ಸ್ವಾಮಿ ವಿವೇಕಾನಂದರು, ಅವರಲ್ಲಿ ಇದ್ದಂತಹ ಗುಣಗಳು ಏನು? ಆಸ್ ಎ ಸ್ಟೂಡೆಂಟ್, ವಿದ್ಯಾರ್ಥಿಯಾಗಿ ಸ್ವಾಮಿ ವಿವೇಕಾನಂದರು ನಿಮಗೆ ಹೇಳೋದು ಏನಂತಂದ್ರೆ, ನಿಮ್ಮಲ್ಲಿರ್ತಕ್ಕಂಥ ಟೆಕ್ಸ್ಟ್ ಬುಕ್ ಅನ್ನ ಒಮ್ಮೆ ನೋಡಿದ್ರೆ ಸಾಕು, ಎಲ್ಲ ವಿಷಯಗಳು ಮನನ ಆಗೋಗ್ಬಿಡ್ತವೆ. ಅದು ಹೇಗೆ ಅಂದ್ರೆ ಸ್ವಾಮಿ ವಿವೇಕಾನಂದರಲ್ಲಿ ಇತ್ತು ಆ ಗುಣ. ಡಿಸೆಂಬರ್ 2ನೇ ವಾರದಂದು ಯುರೋಪಿಯನ್ ಗ್ರಿಫನ್ ಎಂಬ ರಣಹದ್ದು ನಗರದ ರಾಣಿಪೇಟೆ ಪ್ರದೇಶದಲ್ಲಿ ಅಸ್ವಸ್ಥಗೊಂಡು ನೆಲಕ್ಕೆ ಅಪ್ಪಳಿಸಿತ್ತು. ಈ ರಣಹದ್ದನ್ನ ಕಮಲಾಪುರದ ವಾಜಪೇಯಿ ಜೈವಿಕ ಉದ್ಯಾನದಲ್ಲಿ ಚಿಕಿತ್ಸೆ ನೀಡಿ ಗುಣಮುಖವಾದ ಬಳಿಕ ದಿನಾಂಕ 12ರಂದು ಅಧಿಕಾರಿಗಳಿಂದ ನಭಕ್ಕೆ ಹಾರಿಬಿಡಲಾಗಿದೆ. ಅಟಲ್ ಬಿಹಾರಿ ವಾಜಪೇಯಿ ಜೈವಿಕ ಉದ್ಯಾನವನದಲ್ಲಿ ಚಿಕಿತ್ಸೆ ಪಡೆದು ಗುಣಮುಖಗೊಂಡ ಅಪರೂಪದ ಯುರೋಪಿಯನ್ ಗ್ರಿಫನ್ ರಣಹದ್ದು ಗುರುವಾರ ನಭಾದಲ್ಲಿ ಹಾರಿಹೋಯಿತು. ತಾಲೂಕಿನ ಇಂಗಳಗಿ ಸಮೀಪದ ಬೆಟ್ಟದ ಮೇಲೆ ತೆಗೆದುಕೊಂಡು ಹೋಗಿ ಪೆಟ್ಟಿಗೆಯಿಂದ ಹೊರಬಿಟ್ಟಾಗ ಸುಮಾರು ಅರ್ಧ ಗಂಟೆ ಓಡಾಡಿತು. ಆನಂತರ ಉತ್ತರ ದಿಕ್ಕಿನತ್ತ ಹಾರಿ ಹೋಯಿತು. ಈ ಸಂದರ್ಭದಲ್ಲಿ ಮೃಗಾಲಯದ ಕಾರ್ಯನಿರ್ವಾಹಕ ನಿರ್ದೇಶಕ ಎಂಎನ್ ಕಿರಣ್ ಕುಮಾರ್, ತಜ್ಞ ಪಶುವೈದ್ಯೆ ಡಾಕ್ಟರ್ ವಾಣಿ, ವನ್ಯಜೀವಿ ಸಂಶೋಧಕ ಸಮದ್ ಕೊಟ್ಟೂರು, ಹವ್ಯಾಸಿ ಛಾಯಾಗ್ರಾಹಕ ಶಿವಶಂಕರ್ ಬಣಗಾರ ಹಾಗೂ ಮೃಗಾಲಯದ ಸಿಬ್ಬಂದಿಗಳು ಹಾಜರಿದ್ದರು. ಉತ್ತರ ಭಾರತದಲ್ಲಿ ಸರ್ವೇ ಸಾಮಾನ್ಯವಾದ ಈ ರಣಹದ್ದುಗಳು ದಕ್ಷಿಣ ಭಾರತಕ್ಕೆ ಬಂದಾಗ ಕೆಲವೊಮ್ಮೆ ನಿರ್ಜಲೀಕರಣದಿಂದ ಬಸವಳಿದು ನೆಲಕ್ಕೆ ಬೀಳುತ್ತವೆ. ಕೇರಳ, ಮಹಾರಾಷ್ಟ್ರ ಹಾಗೂ ಕರ್ನಾಟಕದ ಕೆಲ ಪ್ರದೇಶಗಳಲ್ಲಿ ಇಂತಹ ರಣಹದ್ದನ್ನ ಸಂರಕ್ಷಿಸಿ ಚಿಕಿತ್ಸೆ ನೀಡಿ ಮರಳಿ ಬಿಡುಗಡೆಗೊಳಿಸಿದ ಉದಾಹರಣೆಗಳಿವೆ ಎಂದು ಸಮದ್ ಕೊಟ್ಟೂರವರು ಈ ವೇಳೆ ತಿಳಿಸಿದರು. ಸ್ನೇಹಿತರೆ, ಇವತ್ತು ನಾವು ನಮ್ಮ ಭಾಗಕ್ಕೆ ಬಂದಂತ ಅಪರೂಪವಾದಂತಹ ರಣಹದ್ದು ಯುರೇಷಿಯನ್ ಗ್ರಿಫನ್ ಅನ್ನ ಬಿಡುಗಡೆ ಮಾಡ್ತಾ ಇದ್ದೀವಿ. ಈ ಗ್ರಿಫನ್ ಅನ್ನ ಡಿಸೆಂಬರ್ ಮೊದಲ ವಾರದಲ್ಲಿ ಹೊಸಪೇಟೆಯಲ್ಲಿ ಆಕಸ್ಮಿಕವಾಗಿ ಅದು ಕೆಳಗೆ ಬೀಳುತ್ತೆ. ಅದನ್ನ ಮಕ್ಕಳೆಲ್ಲ ಆಟ ಆಡಬೇಕಾದ್ರೆ ಅದು ಎತ್ಕೊಂಡು ಹೋಗ್ತಿರ್ತಾರೆ. ಆವಾಗ ನಮ್ಮ ಸ್ನೇಹಿತರಾದಂಥ ಬಣಗಾರ್ ಅವರು ಅದನ್ನು ನೋಡಿ ತಕ್ಷಣ ರೇಂಜ್ ಫಾರೆಸ್ಟ್ ಆಫೀಸರ್ ತಿಳಿಸ್ತಾರೆ. ಈ ರಣಹದ್ದಿನ ಕಾಲಿಗೆ ವಿಶೇಷವಾದ ಗುರುತಿನ ನೀಲಿ ಬಣ್ಣದ ಉಂಗುರ ಹಾಕಲಾಗಿದ್ದು ಅದರ ಮೇಲೆ ಇಂಗ್ಲಿಷ್ ಅಕ್ಷರ ಬರೆಯಲಾಗಿದೆ. ಅದರ ಆಧಾರದ ಮೇಲೆ ಈ ರಣಹದ್ದು ಹೊಸಪೇಟೆಯ ಪ್ರದೇಶಕ್ಕೆ ಬಂದಿತ್ತು ಎಂದು ತಿಳಿಯಬಹುದು ಎಂದು ಹೇಳಲಾಗಿದೆ. ಗಂಗಾಮತ ಸಮಾಜದಿಂದ ಕಬ್ಬೆರಪೇಟೆ ಗರಡಿಮನೆಯ ಉದ್ಘಾಟನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇದೇ ಸಂದರ್ಭದಲ್ಲಿ ವಿವಿಧ ಕೇರಿಗಳಲ್ಲಿ ಬರುವ ಹಿರಿಯ ಪೈಲ್ವಾನ್ಗಳಿಗೆ ಗಂಗಾಮತ ಸಮಾಜದಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಹೀಗೆ ನವೀಕರಣಗೊಳಿಸಲಾದ
ಕಬ್ಬೇರಪೇಟೆ ಗರಡಿ ಮನೆಯಲ್ಲಿ ರಾಮಾಲಿಸ್ವಾಮಿಯ ಮೌಲ್ವಿ ಹಾಗೂ ಅರ್ಚಕರಿಂದ ಹಿಂದೂ ಮುಸ್ಲಿಂ ಸಂಪ್ರದಾಯದಂತೆ ಮೌಲಾಲಿ ಹಾಗೂ ಆಂಜನೇಯ ಸ್ವಾಮಿಯ ಲೋಹದ ಪ್ರತಿಮೆಗಳನ್ನು ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸುವ ಮೂಲಕ ನವೀಕರಣಗೊಂಡ ಗರಡಿ ಮನೆಯನ್ನ ಉದ್ಘಾಟಿಸಿದರು. ಎಲ್ಲ ಜನರಿಗೆ ಚೆನ್ನಾಗಾಗಲಿ, ಒಳ್ಳೆಯದಾಗಲಿ, ಎಲ್ಲ ಅಭಿವೃದ್ಧಿಯಾಗಲಿ ಅಂತ ಎಲ್ಲ ಹಿಂದೂ ಮುಸ್ಲಿಂ ಎಲ್ಲ ಸೇರಿ ಪ್ರೀತಿ ವಿಶ್ವಾಸದಿಂದ ನಾವು ಇವತ್ತಿನವರೆಗೆ ನಡ್ಕೊಂಡ ಬಂದಿದ್ದೀವಿ. ಮುಂದೆ ಕೂಡ ಇದೇ ರೀತಿ ನಾವು ನಡೆಯಬೇಕು. ಈ ಸಂದರ್ಭದಲ್ಲಿ ಹೊಸಪೇಟೆ ಅಂಜುಮನ್ ಕಮಿಟಿ ಅಧ್ಯಕ್ಷ ಎಚ್ಎನ್ಎಫ್ ಇಮಾಮ್ ನಿಯಾಜಿ, ನಗರಸಭಾ ಸದಸ್ಯ ಗೌಸ್, ಸಿದ್ಧಾರ್ಥ್ ಸಿಂಗ್ ರವರು ಸೇರಿದಂತೆ ಮುಖಂಡರು ಗರಡಿ ಮನೆ ಉದ್ಘಾಟನೆಯಲ್ಲಿ ಪಾಲ್ಗೊಂಡು ಪೂಜೆ ಸಲ್ಲಿಸಿದರು. ಬಳಿಕ ವೇದಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿ ವಿವಿಧ ಕೇರಿಗಳಲ್ಲಿನ ಹಿರಿಯ ಪೈಲ್ವಾನ್ಗಳಿಗೆ ಗಂಗಾಮತ ಸಮಾಜದಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಬಳಿಕ ಹೊಸಪೇಟೆ ಅಂಜುಮನ್ ಕಮಿಟಿಯ ಅಧ್ಯಕ್ಷ ಎಚ್ಎನ್ಎಫ್ ಇಮಾಮ್ ರವರು ಮಾತನಾಡಿ, ಇಂದಿನ ಯುವಕರು ಕುಸ್ತಿ ಆಡುವ ಆ ಶಕ್ತಿಯನ್ನ ಮೈಗೂಡಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ಇವತ್ತಿನ ದಿವಸ ಈ ಒಂದು ಗರಡಿ ಮನೆಯ ಉದ್ಘಾಟನೆ ಸಮಾರಂಭದಲ್ಲಿ ನಮ್ಮ ಎಲ್ಲ ಕೇರಿಗಳು ಹಿರಿಯ ಪೈಲಾನುಗಳನ್ನು ಈ ಒಂದು ಕಪ್ಪೆ ಸಮಾಜ ವತಿಯಿಂದ ಸನ್ಮಾನ ಕಾರ್ಯಕ್ರಮ ಮಾಡಿ, ಯಾಕಂದರೆ ಇವತ್ತು ಗರಡಿ ಮನೆಗಳು ಭಾಳ ಕಮ್ಮಿ ಆಗ್ತಾ ಇದೆ ಮತ್ತು ಕುಸ್ತಿಗೆ ಯಾರು ಹೋಗ್ತಾ ಇಲ್ಲ. ಈಗ ಮೊದಲವ್ರು ನಮ್ಮ ಹಿರಿಯವರೆಲ್ಲ ಅವಾಗಿಂದು ಊಟ, ರೊಟ್ಟೆ, ಚಟ್ನಿ ಮತ್ತು ಗದ್ದೆ ಕೆಲಸ ಮಾಡ್ಕೊಂತ ಮುಖಾಂತರ ಸಾಯಂಕಾಲ ಬಂದ ಕೂಡ ಗರಡಿ ಮನೆಗೆ ಬಂದು ಪೈಲ್ವಾನ್ಗಳು ಮಾಡ್ತಿದ್ರು. ಈಗ ಬರ್ತಾ ಬರ್ತಾ ಏನಾಗಿದೆ, ಎಲ್ಲ ಹೈಬ್ರಿಡ್, ನಮ್ದೆಲ್ಲ ಏನಾಗಿದೆ ಅಂದರೆ ಹೈಬ್ರಿಡ್ ಆಹಾರಗಳು, ಪದಾರ್ಥಗಳು ಆಗ್ಬಿಟ್ಟಿದೆ. ಆದರೆ ಇದೆಲ್ಲ ನಾವೆಲ್ಲರೂ ಇಂಥ ಗರಡಿ ಮನೆಯಲ್ಲಿ ನಮ್ಮ ಮಕ್ಕಳಿಗೆ, ಯಾಕಂದರೆ ಆರೋಗ್ಯವಾಗಿರೋಕ ಏನಂದರೆ ಇಂಥ ಒಂದು ಗರಡಿ ಮನೆ ಮುಖಾಂತರ ಕ್ರೀಡಾಕೂಟ ಮುಖಾಂತರ ನಾವು ಆರೋಗ್ಯವಾಗಿರೋಕ್ಕೂ ಸಾಧ್ಯ. ಹಾಗಾಗಿ ಈ ಒಂದು ಭಾಗದಲ್ಲಿ ಇದೆ, ಇದರ ಸದುಪಯೋಗ ಎಲ್ಲ ಯುವಕರು ಪಡ್ಕೊಳ್ರಿ ಅಂತ ಹೇಳುತ್ತಾ, ಮತ್ತು ಈ ಒಂದು ಸಮಾರಂಭದಲ್ಲಿ ನನಗೆ ಕರೆಸಿ ಸನ್ಮಾನ ಮಾಡಿ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾಗ ಎಲ್ಲ ಸಮಾಜ ಬಾಂಧವರಿಗೆ ನಮಸ್ಕರಿಸುತ್ತಾ ವಂದನೆಗಳು. ಬಳಿಕ ನಗರಸಭಾ ಸದಸ್ಯ ಗೌಸ್ರವರು ಮಾತನಾಡಿ, ಕೃಷ್ಣ ಟೂರಿಸ್ಟ್ ಹೋಮ್ಗೆ ತೆರಳುವ ರಸ್ತೆಗೆ ಅಂಬಿಗರ ಚೌಡಯ್ಯ ರಸ್ತೆ ಎಂದು ನಾಮಕರಣ ಮಾಡಲು ನಗರಸಭೆಯಲ್ಲಿ ಈಗಾಗಲೇ ಒಪ್ಪಿಗೆ ಪಡೆಯಲಾಗಿದೆ ಎಂದರು. ಏನಾದರೂ ಮಾಡಬೇಕಲ್ಲಪ್ಪ ಈ ಸಮಾಜಕ್ಕೆ ಅಂದಾಗ, ಹೋದ್ಸತಿ ಗೌಸರಾದಾಗ ನನ್ನ ಕೈಲಿನ ಆದಷ್ಟು ಮಟ್ಟಿಗೆ ಮಾಡಿದ್ದೆ. ನನಗೆ ತೃಪ್ತಿ ತಂದಿಲ್ಲ. ಇನ್ನು ಒಂದು ನಾನು ಚಿದಾನಂದಣ್ಣ ಸೇರಿ ಆ ರಸ್ತೆ, ಕೃಷ್ಣ ಟೂರಿಸ್ಟ್ ಹೋಮ್ ರಸ್ತೆಯನ್ನು ಅಂಬಿಗರ ಚೌಡಯ್ಯ ರಸ್ತೆ ಅಂತೇಳಿ ನಗರಸಭೆಯಲ್ಲಿ ರೆಸಲ್ಯೂಷನ್ ಪಾಸ್ ಮಾಡಿಸಿದ್ದೀವಿ. ಮತ್ತು ಈಗ ನಾನು ನಮ್ಮ ಮುಲ್ಗಪ್ಪ 38ನೇ ವಾರ್ಡ್ ಸದಸ್ಯರು ಸೇರಿ ಈಗ ಸರ್ಕಲ್ ಮಾಡ್ಬೇಕಂತೇಳಿ ಅಲ್ಲಿ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡ್ಬೇಕಂತೇಳಿ 10 ಲಕ್ಷ ರೂಪಾಯಿ ಕೂಡ ಅನುದಾನ ಕೂಡ ಅದರಲ್ಲಿ ಕಾದಿರಿಸಿದ್ದೀವಿ. ಮತ್ತು ನಾನು ಈಗ ಒಂದು ಐಮಾಸ್ ಲೈಟ್ ಕೂಡ ಆ ಸರ್ಕಲ್ಗೆ ಹಾಕ್ಬೇಕಂತೇಳಿ ಅಂದ್ಕೊಂಡಿದ್ದೀನಿ. ಬಳಿಕ ಸಿದ್ಧಾರ್ಥ್ ಸಿಂಗ್ ರವರು ಮಾತನಾಡಿ, ಪುರಾತನ ಕಾಲದಿಂದಲೂ ಆಡಿಕೊಂಡು ಬಂದಿರುವ ಮಲ್ಲ ಯುದ್ಧವನ್ನ ಮುಂದುವರಿಸಿಕೊಂಡು ಬರಬೇಕಿದೆ. ಇಂತಹ ಕ್ರೀಡೆಗಳಿಂದ ದೈಹಿಕ ಸಾಮರ್ಥ್ಯ ಹೆಚ್ಚುತ್ತದೆ. ಅದೇ ರೀತಿ ಶಿಸ್ತು ಪಾಲಿಸಲು ಕ್ರೀಡೆ ಸಹಕಾರಿಯಾಗಲಿದೆ. ಯುವಕರು ದುಶ್ಚಟಗಳಿಂದ ದೂರವಿರಲು ಕ್ರೀಡೆಗಳು ಸಹಕಾರಿಯಾಗಲಿವೆ ಎಂದು ತಿಳಿಸಿದರು. ಇಂಥ ಒಂದು ಪರಂಪರೆ ಸಿಗೋದು ನಮ್ಮ ಭಾರತ ದೇಶದಲ್ಲಷ್ಟೇ. ಬೇರೆ ದೇಶಗಳಲ್ಲಿ ಬೇರೆ ಬೇರೆ ಥರದ ಕ್ರೀಡೆಗಳಿದ್ದಾವೆ. ಈ ಒಂದು ಶತಮಾನಗಳಿಂದ ನಡ್ಕೊಂಡು ಬರ್ತಿರ್ತಕ್ಕಂಥ ಪ್ರಾಚೀನ ಕಾಲದ ಒಂದು ಕ್ರೀಡೆ, ಇಂಥ ಕ್ರೀಡೆಗಳು ನಮ್ಮ ದೇಶದ ನಿಜದ ಸಂಪತ್ತು, ನಮ್ಮ ಸಂಸ್ಕೃತಿನೇ ನಮ್ಮ ಸಂಪತ್ತು ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿ, ಯುವಕರು ವಿಶೇಷವಾಗಿ ದಿನದಲ್ಲಿ
1 ತಾಸು, ದಿನದಲ್ಲಿ 24 ತಾಸಲ್ಲಿ 60 ನಿಮಿಷ ಇಂತಹ ಕ್ರೀಡೆಗಳಲ್ಲಿ ಭಾಗವಹಿಸಿ ದುಶ್ಚಟಗಳಿಗೆ ಬಲಿಯಾಗಲಾರ್ದಂತೆ ಇಂಥ ಒಂದು ಜೀವನದ ಶಿಸ್ತು ಕಲಿಸೋ ಒಂದು ಕ್ರೀಡೆಗಳಲ್ಲಿ ಭಾಗವಹಿಸಿ ತಮ್ಮ ಇರ್ತಕ್ಕಂಥ ಸಮಯವನ್ನು ಒಳ್ಳೆ ರೀತಿಯಿಂದ ಉಪಯೋಗ ಮಾಡಿಕೊಳ್ಳಿ ಅಂಥೇಳಿ ನಾನು ಇಲ್ಲಿ ಸೇರಿರ್ತಕ್ಕಂಥ ನನ್ನ ಯುವ ಮಿತ್ರರಲ್ಲಿ ನಾನು ಮನವಿಯನ್ನು ಮಾಡಿಕೊಂಡು ಇನ್ನೊಮ್ಮೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಹಾಗೂ ಸಚಿವ ಆನಂದ್ ಸಿಂಗ್ ರವರು ಮ್ಯಾಸಗೇರಿಯ ದೈವಸ್ಥರು ಹಾಗೂ ಮುಖಂಡರ ಕೋರಿಕೆಯ ಮೇರೆಗೆ ತಾಯಮ್ಮ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದರು. ಇನ್ನು ಕೇರಿಯ ಮುಖಂಡರ ಕೋರಿಕೆಯ ಮೇರೆಗೆ ದೇಗುಲವನ್ನ ನವೀಕರಣಗೊಳಿಸಿಕೊಡಲಾಗುವುದೆಂದು ಸಚಿವ ಆನಂದ್ ಸಿಂಗ್ ರವರು ಈ ವೇಳೆ ಭರವಸೆ ನೀಡಿದ್ದಾರೆ. ಹೀಗೆ ಮ್ಯಾಸಗೇರಿಯ ಮುಖಂಡರ ಕೋರಿಕೆಯ ಮೇರೆಗೆ ತಾಯಮ್ಮ ದೇಗುಲಕ್ಕೆ ತೆರಳಿ ಪೂಜೆ ಸಲ್ಲಿಸಿದರು. ಬಳಿಕ ಶಿಥಿಲಗೊಂಡ ದೇಗುಲದ ಛಾವಣಿಯನ್ನ ವೀಕ್ಷಿಸಿದರು. ಇನ್ನು ದೇಗುಲದ ಅಭಿವೃದ್ಧಿಗೆ ಧನ ಸಹಾಯ ಕಲ್ಪಿಸಬೇಕೆಂದು ಮ್ಯಾಸಗೇರಿಯ ಮುಖಂಡರು ಸಚಿವರಲ್ಲಿ ಈ ವೇಳೆ ಕೋರಿಕೊಂಡರು. ಹಿಂದಿನ ಗರ್ಭಗುಡಿನಾದ್ರೂ ಬಿಟ್ಟು ಮುಂದಿನ ಎಲ್ಲದನ್ನ ಕಲ್ಲಿನ ಗುಡಿ ಆ ಕಡೆ ನಮ್ಮ ಓಣಿಯರು ಮಾಡಿಕೊಟ್ರೆ ಆ ರೀತಿ ಕಲ್ಲಿನ ಗುಡಿನ ನಿರ್ಮಾಣ ಮಾಡಿ ಸುತ್ತರದ ಎಲ್ಲ ಇದು ಟೈಲ್ಸ್ ಹಾಕಿ ಮತ್ತು ಕಂಪೌಂಡ್ ಮಾಡಿಕೊಡ್ಬೇಕಂತ ಇಡೀ ನನ್ನ ಅಣ್ಣ ತಮ್ಮಳ ಪರವಾಗಿ ತನ್ನಲ್ಲಿ ಕಳಕಳಿಯ ಮಾಡ್ಕೊಂತ ಅಣ್ಣರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ಅಣ್ಣರು ಯಾವುದೇ ದಾನಿಗಳು ಏನು ಕೇಳಿದ್ರೆ ಇಲ್ಲ ಅನ್ನೋದು ಇಡೀ ನನ್ನ ಕ್ಷೇತ್ರದ ಜನರ ಅಲ್ಲಲ್ಲ, ನಮ್ಮ ಜಿಲ್ಲೆ ಐತಲ್ಲ, ಮೊದಲ ಬಳ್ಳಾರಿ ಜಿಲ್ಲೆ ಅಲ್ಲ, ಈಗ ವಿಜಯನಗರ ಜಿಲ್ಲೆದ ಐತೆ ಮತ್ತು ಕೊಪ್ಪಳದ ಜಿಲ್ಲೆ ಸಹಿತ ಕೇಳಿದ್ದು ಏನೂ ಇಲ್ಲ ಅನ್ನೋಂಥ ವಾಡಿಕೆಗೆ ಅಲ್ಲಿ ಉಂಟಾಗಿದೆ. ಅಣ್ಣನ ಹತ್ರ ನಾನು ಇಷ್ಟು ಈಗಲೂ ಬೇಡ್ಕೊಳ್ತಾ ಇದ್ದೀನಿ. ನಮ್ಮಣ್ಣ ದಾನ ವೀರ ಶೂರ ಕರ್ಣಾಮಯಿ ಯಾವತ್ತೂ ಕೇಳಿದಿಲ್ಲ ಅನ್ನೋಂಥ ಮನೋಭಾವನೆ ಇದೆ ಅಣ್ಣರ ಹತ್ರ. ಆ ಮನೋಭಾವನೆ ಭಗವಂತ ಇನ್ನು ಮುಂದಿನ ದಿನಗಳಲ್ಲಿ ಅವ್ರು ಇರಷ್ಟು ಆರೋಗ್ಯ ಆಯುಷ್ ಅವ್ರ ಜೀವನ ಇರಷ್ಟು ಹಿಂಗೆ ಕೊಡಲಿ ಪರಮಾತ್ಮ. ಪುನಃ ನಮ್ಮ ಕ್ಷೇತ್ರದ ಶಾಸಕರನ್ನು ಆಯ್ಕೆ ಮಾಡಿದಂಥ ನಮ್ಮ ರಾಜ್ಯದಲ್ಲಿ ಅತಿ ಉನ್ನತವಾದಂಥ ಪದವಿಯಲ್ಲಿ ಒಂದು ಕ್ಷೇತ್ರದ ಸಚಿವರನ್ನ ಸಹಿತ ಮಾಡಲಿ ಆ ತಾಯಿ ಅಂತಂದೇಳಿ ಬೇಡ್ಕೊಳ್ತಾ, ಇನ್ನು ದೈವಸ್ಥರ ಕೋರಿಕೆಯ ಮೇರೆಗೆ ಗರ್ಭಗುಡಿ ಹಾಗೂ ಗೋಪುರವನ್ನ ಹೊರತುಪಡಿಸಿ ಉಳಿದ ಭಾಗವನ್ನ ಅಭಿವೃದ್ಧಿಪಡಿಸಿಕೊಡಲಾಗುವುದೆಂದು ಸಚಿವ ಆನಂದ್ ಸಿಂಗ್ ರವರು ಈ ವೇಳೆ ಭರವಸೆ ನೀಡಿದರು. ಗರ್ಭಗುಡಿ ಟಚ್ ಮಾಡೋದು ಬೇಡ, ಯಾಕಂದ್ರೆ ಕತ್ರಿಕಲ್ಲು ಬೇಷ ಇದಾವೆ ಒಳಗೆ. ನಾವು ಬರ್ಲಿಕ್ಕೆ ಕೂಡ ಅದೇ ವಾದ ಅವ್ರ ಬಗ್ಗೆ ಮಾತಾಡಿದ್ವಿ. ಅದಕ್ಕೆ ಇದನ್ನ ಅಣ್ಣಂದಾಗ ಈಗ ನಮ್ಮ ಅಣ್ಣ ತಮ್ಮ ಅಂದಾಗ ಮುಂದಿನ ಕಲ್ಲಿಂದ ಇದು ಇಲ್ಲಿ ಮುಂದೆ ಗರ್ಭಗುಡಿ ಗೋಪುರ ಬಿಟ್ಟು ಆಮೇಲೆ ಇದಿಷ್ಟು ಟೈಲ್ಸ್ ಕಂಪೌಂಡ್ ಗರ್ಭಗುಡಿ ಮತ್ತೆ ಇದು ಗೋಪುರ ಮಾಡೋದು ಬೇಡ. ಅದಕ್ಕೆ ನಾವು ಬೇಷ ಅವು ಹಳೆ ನೆನಪು ಹಂಗೆ ಇರ್ತೀವಿ, ಅದೆಲ್ಲ ತೆಗೆದು ನಂತರ ಕೇರಿ ಮುಖಂಡರಿಂದ ಸಚಿವರಿಗೆ ಸನ್ಮಾನಿಸಿ ಅಭಿನಂದನೆ ತಿಳಿಸಿದರು. ಸಚಿವ ಆನಂದ್ ಸಿಂಗ್ ರವರ ಪುತ್ರ ಸಿದ್ದಾರ್ಥ್ ಸಿಂಗ್ ರವರಿಂದ 90 ವಿಜಯನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವ ಗ್ರಾಮಾಂತರ ಪ್ರದೇಶಗಳಲ್ಲಿ ಗ್ರಾಮವಾಸ ಜನರ ವಿಶ್ವಾಸ ಅಭಿಯಾನವನ್ನ ಪ್ರಾರಂಭಿಸಿದ್ದರು. ಹೀಗೆ ದಿನಾಂಕ 11ರಂದು ಸಮಾರೋಪ ಸಮಾರಂಭ ಕೈಗೊಳ್ಳಲಾಗಿ ಗ್ರಾಮ ವಾಸ್ತವ್ಯದ ಸಂದರ್ಭದಲ್ಲಿ ಗ್ರಾಮಸ್ಥರ ಬೇಡಿಕೆಗಳ ವಿವಿಧ ಪರಿಕರಗಳನ್ನು ವಿತರಿಸಿ ಸಾರ್ಥಕ ಸೇವೆಯ ಭರವಸೆಯ ಹೆಜ್ಜೆಯನ್ನಿರಿಸಿ ಸೇವಾ ಮನೋಭಾವ ಮೆರೆದರು. ಹೀಗೆ ದಿನಾಂಕ 11ರಂದು ಡಾ ಪುನೀತ್ ರಾಜ್ಕುಮಾರ್ ಜಿಲ್ಲಾ ಕ್ರೀಡಾಂಗಣದ ಪೃಥ್ವಿರಾಜ್ ಸಿಂಗ್ ವೇದಿಕೆಯಲ್ಲಿ ಗ್ರಾಮವಾಸ ಜನರ ವಿಶ್ವಾಸ ಕಾರ್ಯಕ್ರಮದ ಸಮಾರೋಪ ಸಮಾರಂಭವನ್ನ ಏರ್ಪಡಿಸಲಾಗಿತ್ತು. ಹೀಗೆ ವೇದಿಕೆಯ ಕಾರ್ಯಕ್ರಮದ ಬಳಿಕ ಗ್ರಾಮ ವಾಸ್ತವ್ಯದ ಸಂದರ್ಭದಲ್ಲಿ ಗ್ರಾಮಾಂತರ ಪ್ರದೇಶದವರ ಬೇಡಿಕೆಗಳ ಪ್ರಕಾರ ಫಲಾನುಭವಿಗಳಿಗೆ ವಿವಿಧ ಪರಿಕರಗಳನ್ನು ವಿತರಿಸಿದ ಸಿದ್ದಾರ್ಥ್ ಸಿಂಗ್ ರವರು ನುಡಿದಂತೆ ನಡೆಯುವ ಮೂಲಕ ಸೇವಾ ಮನೋಭಾವನೆ ಮೆರೆದರು. ಕನ್ನ ಮಗಳನ್ನ ನಾವು ನೋಡ್ತಾ ಇದೀವಿ, ಸಹಾಯ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಮುಖ್ಯರ್ ಅಂತಕ್ಕಂಥ ವಿಕಲಚೇತನರು ಬುಕ್ಸಾಗರದವರು ಅವರು 2 ಬೀದಿ ದೀಪ ಮತ್ತೆ ಒಂದು ಕೊಡ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಗಳೊಂದಿಗೆ ಆ ವಿದ್ಯಾರ್ಥಿನಿಯ ಭವಿಷ್ಯ ಉಜ್ವಲವಾಗಲಿ, ಸಿದ್ದಾರ್ಥ್ ಸಿಂಗ್ ರವರ ಸೇವಾ ಕಾರ್ಯ ಅರ್ಥಪೂರ್ಣವಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಹಾರೈಸೋಣ. LED ಬಲ್ಬ್ಗಳ
ಮನವಿಗಳನ್ನ ಅವರ ಭರವಸೆಗಳನ್ನ ಈಡೇರಿಸ್ತಾ RG ಬಿಂದು ಅಂತಕ್ಕಂಥ ರಾಜಾಪುರ ಗ್ರಾಮದವರು ದಯವಿಟ್ಟು ಯಾರಾದ್ರೂ ಇದ್ರೆ ಬೇರಿಕೆ ಬನ್ರಿ ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೀನಿ. ಸ್ವೀಕರಿಸ್ತಾ ಇದ್ದಾರೆ. ಸ್ವೀಕರಿಸ್ತಾ ಇದ್ದಾರೆ. ಅವರು ಸೇವೆಗೈಯದ ಕ್ಷೇತ್ರವಿಲ್ಲ ಅನ್ನೋದನ್ನ ನಾವೆಲ್ಲರೂ ಕೂಡ ನಮ್ಮ ಕಣ್ಣಾರೆಯಾಗಿ ನೋಡ್ತಾ ಇದ್ದೀವಿ. ತಂದೆಯ ಹಾದಿಯಲ್ಲಿ ಮನೆ ಸಿದ್ಧಾರ್ಥ ಸಿಂಗ್ ರವರು ಸಹಾಯ ಮಾಡ್ತಾ ಇದ್ದಾರೆ. ಅಂಪೈರ್ ಅವರು ಬಳಿಕ ನೃತ್ಯ ಪ್ರದರ್ಶನ ಸೇರಿದಂತೆ ಗೀತೆ ಗಾಯನ ನಡೆಸಿಕೊಡಲಾಯಿತು. ನಾಟ್ಯ ಗಣಪತಿಗೆ ರವಿ ಕೋಟಿ ತೇಜನಿಗೆ ವಿಘ್ನ ನಿವಾರಕಗೆ ವಿಶ್ವವಿನಾಯಕಗೆ ಪ್ರಥಮಾಂಜಲಿ ಪ್ರಥಮ ಪುಷ್ಪಾಂಜಲಿ. ನಾಟ್ಯ ಗಣಪತಿಗೆ ರವಿ ಕೋಟಿ ತೇಜನಿಗೆ ವಿಘ್ನ ನಿವಾರಕಗೆ ವಿಶ್ವವಿನಾಯಕಗೆ ಪ್ರಥಮಾಂಜಲಿ ಪ್ರಥಮ ಪುಷ್ಪಾಂಜಲಿ. ಸಂಗೀತ ಸರಸ್ವತಿಗೆ ಸಾಹಿತ್ಯ ಶಾರದೆಗೆ ರಾಗರಂಜನಿಗೆ ಗಾನಾಧಿದೇವತೆಗೆ ನಾದಾಂಜಲಿ ಸ್ವರಗೀತಾಂಜಲಿ. ಸಂಗೀತ ಸರಸ್ವತಿಗೆ ಸಾಹಿತ್ಯ ಶಾರದೆಗೆ ರಾಗರಂಜನಿಗೆ ಗಾನಾಧಿದೇವತೆಗೆ ನಾದಾಂಜಲಿ ಸ್ವರಗೀತಾಂಜಲಿ. ನಾಟ್ಯಶೀಲನಿಗೆ ನಟನಾಲೋಲನಿಗೆ ನಟನ ವಿಶಾರದ ನಟರಾಜನಿಗೆ ನಾಟ್ಯಾಂಜಲಿ ನಾಟ್ಯ ಕುಸುಮಾಂಜಲಿ. ನಾಟ್ಯಾಂಜಲಿ ನಾಟ್ಯ ಕುಸುಮಾಂಜಲಿ. ನಾಟ್ಯಶೀಲನಿಗೆ ನಟನಾಲೋಲನಿಗೆ ನಟನ ವಿಶಾರದ ನಟರಾಜನಿಗೆ ನಾಟ್ಯಾಂಜಲಿ ನಾಟ್ಯ ಕುಸುಮಾಂಜಲಿ. ನಾಟ್ಯಾಂಜಲಿ ನಾಟ್ಯ ಕುಸುಮ
ಬಾಂಧವ್ಯದ ಪರಿಕಲ್ಪನೆ ಕುರಿತು ದೊಡ್ಡ ಪರದೆ ಮೂಲಕ ಅಂತೋಣಿ ದಾಸ್ ತಂಡದಿಂದ ಪರಿಚಯಿಸಿಕೊಡಲಾಗಿತ್ತು. ಯುವಕ ಮನಸ್ಸು ಮಾಡಿದ್ದರೆ ಪ್ರಸ್ತುತ ವಿದೇಶದಲ್ಲಿ ಉನ್ನತ ವ್ಯಾಸಂಗ ಮಾಡಬಹುದಾಗಿತ್ತು. ಆದರೆ ಅವರ ತಂದೆ, ಜನಪ್ರಿಯ ನಾಯಕರು, ಕರ್ನಾಟಕ ಗಣ ಸರ್ಕಾರದ ಪ್ರವಾಸೋದ್ಯಮ, ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವರು ಹಾಗೂ ವಿಜಯನಗರ ಜಿಲ್ಲೆಯ ಅಭಿವೃದ್ಧಿ ಹರಿಕಾರರಾದಂತಹ ಸನ್ಮಾನ್ಯ ಶ್ರೀ ಆನಂದ್ ಸಿಂಗ್ ಅವರ ಸಮಾಜ ಸೇವೆ ಈ ಯುವಕನನ್ನು ವಿದೇಶದಿಂದ ವಿಜಯನಗರಕ್ಕೆ ಕರೆತಂದಿದೆ. ತಮಿಳುನಾಡಿನಲ್ಲಿ ತನ್ನ ಶಿಕ್ಷಣ ಮುಗಿಸಿ ಬೆಂಗಳೂರಿನ ಕ್ರೈಸ್ಟ್ ಕಾಲೇಜಿನಲ್ಲಿ ಕಾನೂನು ಪದವಿಯನ್ನು ಪಡೆದ ನಂತರ ಉನ್ನತ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹಾರುವ ಅವಕಾಶವು ಈ ಯುವಕನ ಮನೆಯ ಬಾಗಿಲಿಗೆ ಬಂದಿತ್ತು. ಆದರೆ ಈ ಯುವಕನ ಮನಸ್ಸಿನಲ್ಲಿ ಸಮಾಜ ಸೇವೆ ಮಾಡಬೇಕು ಎನ್ನುವ ಬೀಜವು ಮೊಳಕೆ ಹೊಡೆದು ಸಮಾಜ ಸೇವೆಗೆ ಹಂಬಲಿಸುತ್ತಿತ್ತು. ಇತಿಹಾಸದಲ್ಲಿ ಕಂಡಂತೆ ಎಲ್ಲ ಸುಖ ವೈಭೋಗಗಳಿದ್ದ ರಾಜಕುಮಾರ ಸಿದ್ಧಾರ್ಥ ಅನ್ಯ ಸುಖದ ಹಂಬಲ, ಸಮಾಜ ಪರಿವರ್ತನೆಯ ಇಂಗಿತದೊಂದಿಗೆ ಜ್ಞಾನೋದಯವಾಗಿ ಗೌತಮ ಬುದ್ಧನಾದಂತಹ ಕತೆ ಚರಿತ್ರೆಯಿಂದ ನಾವು ಕಾಣುತ್ತೇವೆ. ಅದೇ ರೀತಿ ಜೀವನದಲ್ಲಿ ತಾವು ಬಯಸಿದ ಜೀವನದ ಎಲ್ಲ ಸುಖಗಳು ಅವರ ಮುಂದಿದ್ದರೂ ಮತ್ಯಾವುದಕ್ಕಾಗಿ ಹಂಬಲ, ಸಮಾಜ ಸೇವೆಗೆ ಇಂಗಿತವನ್ನ ವ್ಯಕ್ತಪಡಿಸುತ್ತಾ ನಿಮ್ಮ ಸಿದ್ಧಾರ್ಥ ಸಿಂಗ್ ಸಮಾಜ ಸೇವೆಯಲ್ಲಿ ಗ್ರಾಮೀಣ ಭಾಗದ ಜನರ ಸಮಸ್ಯೆಯನ್ನು ಪರಿಹಾರವನ್ನ ಕಂಡುಕೊಳ್ಳುವಂತ ನಿಟ್ಟಿನಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡಿದ್ದಾರೆ. ಸಿದ್ಧಾರ್ಥ್ ಸಿಂಗ್ ಅವರ ಆಸಕ್ತಿಯನ್ನು ಅರಿತ ಅವರ ತಂದೆಯವರು ಅವರ ಆಸೆಯನ್ನು ಕಡೆಗಣಿಸಲಿಲ್ಲ. ಮಗನ ಆಸೆಯಂತೆಯೇ ಅವರನ್ನು ಸಮಾಜ ಸೇವೆಗೆ ಅರ್ಪಿಸಿದರು. ಹೀಗೆ ತಂದೆಯಿಂದ ಪ್ರೇರಣೆಗೊಂಡಂತಹ ಯುವಕ ಸಿದ್ಧಾರ್ಥ ಸಿಂಗ್ ವಿಜಯನಗರ ಕ್ಷೇತ್ರಾದ್ಯಂತ ಮಿಂಚಿನಂತೆ ಸಂಚರಿಸಿ ಯುವಕರ ಮನವನ್ನ ಗೆದ್ದು ಹಿರಿಯರ ಪ್ರೀತಿ ಆಶೀರ್ವಾದವನ್ನ ಸಂಪಾದಿಸಿ ಮಹಿಳೆಯರು, ರೈತರು, ಮಕ್ಕಳ ನೆಚ್ಚಿನ ಯುವನಾಯಕನಾಗಿ ಕೇವಲ ಕೆಲವೇ ದಿನಗಳಲ್ಲಿ ವಿಜಯನಗರದ ಮನೆ ಮಾತಾದರು. ಅಂತಹ ಯುವಕ ಗ್ರಾಮೀಣ ಭಾಗದ ಸೊಗಡನ್ನು, ಗ್ರಾಮಗಳಲ್ಲಿರುವ ಸಮಸ್ಯೆಗಳನ್ನು ಹಾಗೂ ಅಲ್ಲಿನ ಜನರ ಮನೋಭಾವನೆಯನ್ನು ಅರಿತುಕೊಳ್ಳುವ ಅವರ ಕುತೂಹಲ ಗ್ರಾಮವಾಸ ಜನರ ವಿಶ್ವಾಸ ಎನ್ನುವ ಹೊಸ ಅಭಿಯಾನದೊಂದಿಗೆ ಗ್ರಾಮವಾಸಕ್ಕೆ ಕೊಂಡೊಯ್ಯಿತು. ಜನರ ಸೇವೆಗಾಗಿ ಹಂಬಲಿಸುತ್ತಿರುವ ಸಿದ್ಧಾರ್ಥ್ ಸಿಂಗ್ ಅವರನ್ನ ವಿಜಯನಗರದ ಕ್ಷೇತ್ರದ ಗ್ರಾಮೀಣ ಭಾಗದ ಮಹಾಜನತೆ ಅರಸಿ ಆಶೀರ್ವದಿಸಿ ಸಿದ್ಧಾರ್ಥ್ ಸಿಂಗ್ ಅವರು ಗ್ರಾಮವಾಸ ಜನರ ವಿಶ್ವಾಸ ಎನ್ನುವಂತಹ ಕಾರ್ಯಕ್ರಮದಲ್ಲಿ ಭೇಟಿ ನೀಡಿದ ಎಲ್ಲ ಗ್ರಾಮಗಳಲ್ಲಿ ಪ್ರೀತಿ ವಿಶ್ವಾಸವನ್ನ ತೋರುವುದರ ಜೊತೆಯಾಗಿ ಮನೆಯ ಮಗನಂತೆ ಸಹೋದರನಂತೆ ಹಾರೈಸಿ ಗ್ರಾಮವಾಸ ಜನರ ವಿಶ್ವಾಸ ಎಂಬ ಕಾರ್ಯಕ್ರಮದ ಕಲ್ಪನೆಗೆ ಬೆಂಬಲಿಸಿ ಯಶಸ್ವಿಗೊಳಿಸಿದ್ದಾರೆ. ಈಗ ಕ್ರೀಡಾ ಸುದ್ದಿ. ಆಂಧ್ರಪ್ರದೇಶದ ವಿಶಾಖಪಟ್ಟಣದಲ್ಲಿ ನ್ಯಾಷನಲ್ ಪವರ್ ಲಿಫ್ಟರ್ಸ್ ಫೆಡರೇಷನ್ ನಿಂದ ಜನವರಿ 5ರಿಂದ 3 ದಿನಗಳ ಕಾಲ ರಾಷ್ಟ್ರಮಟ್ಟದ ಪವರ್ ಲಿಫ್ಟಿಂಗ್ ಬೆಂಚ್ ಪ್ರೆಸ್ ಸ್ಪರ್ಧೆಯನ್ನ ಏರ್ಪಡಿಸಲಾಗಿತ್ತು. ಇದರಲ್ಲಿ ಕರ್ನಾಟಕದ ವಿಜಯನಗರ ಜಿಲ್ಲೆ ಹೊಸಪೇಟೆಯ ಪಟುಗಳು ಭಾಗವಹಿಸಿ ಉತ್ತಮ ಪ್ರದರ್ಶನ ನೀಡಿ 4 ಚಿನ್ನ, 4 ಬೆಳ್ಳಿ ಹಾಗೂ 5 ಕಂಚಿನ ಪದಕ ತಮ್ಮದಾಗಿಸಿಕೊಳ್ಳುವ ಮೂಲಕ ವಿಜಯನಗರ ಜಿಲ್ಲೆಗೆ ಹೊಸ ವರ್ಷದ ಕೊಡುಗೆಯಾಗಿ ನೀಡಿದ್ದಾರೆ. ಇವರ ಸಾಧನೆಗೆ ಶಕ್ತಿ ಹೆಲ್ತ್ ಲೈನ್ ಜಿಮ್, ಪ್ಲಾನೆಟ್ ಜಿಮ್, ದಯಾನಂದ್ ಸ್ಪೋರ್ಟ್ಸ್ ಫೌಂಡೇಶನ್ ಹಾಗೂ ರಾಯಲ್ ಫಿಟ್ನೆಸ್ ಮಾಲೀಕರು ಹಾಗೂ ವಿದ್ಯಾರ್ಥಿಗಳು ಅಭಿನಂದಿಸಿ ಶುಭ ಹಾರೈಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ವಿದ್ಯಾರ್ಥಿ
ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ವಂದನೆಗಳೊಂದಿಗೆ ನಯನ ಉಮೇಶ್.